ಏನಿವತ್ತು ಬೆಳಗ್ಗೆ ಏನು ನಡಿಬಾರ್ದು ಅಂತ ಬಹುಶಃ ಇವತ್ತು ನಮ್ಮ ರಾಜ್ಯ ಪಂಚಾಯತ್ ಘಟನೆ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ, ಇಂಥ ಒಂದು ಘಟನೆ ನಡೆದಿದೆ. ಬಟ್ ಆದ್ರೆ ಮತ್ತೇನು ಅರಣ್ಯದಲ್ಲಿ ಹೋಗಿ ಇವತ್ತು ಈ ಒಂದು ಶೂಟೌಟ್ ಆಗಿದೆ. ಇದು ನಿಜವಾಗ್ಲೂ ಖಂಡನೀಯ, ಇದು ತಪ್ಪು, ಇದಾಗಲೇಬಾರ್ದಿತ್ತು. ಇದಾಗಿರೋದ್ರಿಂದ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರು DCF ಇರ್ಬೋದು, ACF ಇರ್ಬೋದು, ಮತ್ತೆ RFO ಇರ್ಬೋದು, ತಳಮಟ್ಟದ ಅಧಿಕಾರಿಗಳನ್ನ ಇಷ್ಟು ಜನನ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾರು ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಅವರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಈ ಕೂಡಲೇ ಆಗಬೇಕು. ಕೂಡಲೇ ಆಗಿ ಅವರ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತೆ ನಮಗೆ ಒಂದು ದಾರಿ ಸಿಗುತ್ತೆ. ಇವರ ಒಂದು ಏನು ಕುಟುಂಬಸ್ಥರಿಗೆ ಇವತ್ತು ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ನ್ಯಾಯಕ್ಕೆ ಸರ್ಕಾರನು ಇವತ್ತು ಏನು ಒಂದು ಸೂಕ್ತ ಪರಿಹಾರ ಮತ್ತೆ ಅವರ ಒಂದು ಏನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತೆ ಅವ್ರಿಗೊಂದು ಸರ್ಕಾರಿ ಕೆಲಸ ಇಷ್ಟನ್ನು ನಾವು ಒಂದು ಮನವಿಯಲ್ಲಿ ನನ್ನ ಸಚಿವರಿಗೆ ಕೊಟ್ಟಿದ್ದೇವೆ. ಅವ್ರಿಗೆ ಕನಿಷ್ಠ 1 ರಿಂದ 2 ಕೋಟಿ ರೂಪಾಯಿ ಅನುದಾನ ಅವ್ರ ಕುಟುಂಬ ಕೊಡಬೇಕು ಅಂತ ಹೇಳಿ ಇಷ್ಟು ಮನವಿಯನ್ನು ನಾವು ಈ ಒಂದು ಮನವಿ ಮುಖಾಂತರ ಕುಟುಂಬಸ್ಥರ ಒಂದು ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿ ಇವತ್ತು ಸಚಿವರಿಗೆ ಕೊಟ್ಟಿದ್ದೇವೆ. ಅದರ ಬಗ್ಗೆ ಈಗ ಸರ್ಕಾರ ಸಚಿವರು ಏನು ಉತ್ತರ ಕೊಡ್ತಾರೆ, ಜೊತೆಗೆ ಅಧಿಕಾರಿಗಳು ಇಂಥ ಒಂದು ಘಟನೆ ಇವಾಗಲೂ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಮರುಕಳಿಸ್ತಾ ಇರೋದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಸಚಿವರನ್ನ ಕೇಳೋಣ. ನೋಡಿ ನಿಮ್ಗೆ ಮಾನ್ಯ ಬಂಧುಗಳೇ, ಇವತ್ತಿನ ದಿನ ಏನು ನಮ್ಮ ಕ್ಷೇತ್ರದ ಜಾಗ ಒಂದು ಕಾರಣದಲ್ಲಿ ಆಗಿದೆ. ಈ ತರದ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ವೀರಪ್ಪನ್ ಕಾರ್ಯಾಚರಣೆ ನಡೀತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಇಂಥ ಕೃತ್ಯ ಯಾವತ್ತೂ ಕೂಡ ನಡೆದಿರಲಿಲ್ಲ. ಅಂತ ಒಂದು ದುರ್ಘಟನೆ ನಡೀಬಾರ್ದಂತ ದುರ್ಘಟನೆ ಇವತ್ತು ನಡೆದಿದೆ. ಇವತ್ತು 4 ಕುಟುಂಬಗಳು ಇವತ್ತು ಅನಾಥವಾಗಿದ್ದಾವೆ ಇವತ್ತು. ಹಾಗಾಗಿ ನನಗೆ ಬೆಳಿಗ್ಗೆ ಬಂದಿದ್ದೆ, ಇಲ್ಲಿ ವಿಷಯ ಗೊತ್ತಾದ ತಕ್ಷಣ ಮಾನ್ಯ ಮಂತ್ರಿಗಳಿಗೆ ಹೇಳ್ದೆ ಈ ತರ ಆಗಿದೆ ಸರ್ ಅಂತ. ಬನ್ನಿ ಇಬ್ರು ಹೋಗಿ ನೋಡ್ಕೊಂಡ್ ಬರೋಣ ಅಂತ ನಾವಿಬ್ರು ಹೋಗಿ ಆಸ್ಪತ್ರೆಗೆ ಹೋಗಿ ಇವತ್ತು ನಾವು 3 ಜನನು ಕೂಡ ಏನು ಇವತ್ತು ಸತ್ತೋಗಿದ್ದಾರೆ ಪಾಪ. ಅವ್ರೆಲ್ಲರನ್ನು ಹೋಗಿ ಅವ್ರನ್ನೆಲ್ಲರನ್ನು ನೋಡಿ ಮತ್ತೆ ಯಾರೊಬ್ರು ಹುಷಾರಾಗಿದ್ದಾರೆ ಅವ್ರಿಗೂ ಕೂಡ ಆಸ್ಪತ್ರೆಗೆ ಹೋಗಿ ಅವ್ರನ್ನು ನೋಡಿ ಅವ್ರಿಗೆ ಸೂಕ್ತವಾದಂತ ಚಿಕಿತ್ಸೆನ ಕೊಡಿ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬಿಟ್ಟು ಈಗ ಬಂದಿದೀವಿ. ಈಗ ನಿಮ್ಮೆಲ್ಲರಿಗಿಂತ ನನ್ನ ಆಗ್ರಹ ಇಷ್ಟೇ, ಇದು ಕಾನೂನುಬದ್ಧವಾಗಿ ಆಗ್ಲೇಬೇಕಾದಂತ ಕೆಲಸ ಇದು. ಯಾಕಂದ್ರೆ ನಾವು ಕಳ್ತನನೇ ಮಾಡಕ್ ಹೋಗಿದ್ವಿ, ನಾವು ಹೇಳೋಣ ನಿಜ ಅಲ್ಲ, ಏನಾರಲ್ಲಿ ಸಾಯಿಸುವಂತ ಯಾರು ಹೇಳಿದ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅವ್ರು ಹೊಡಿತಕ್ಕಂಥ ಅಧಿಕಾರ ಇಲ್ಲ. 1% ಕಲಬೇಟೆಗೆ ಹೋಗಿದ್ರು ತಿಟ್ಕೊಳ್ಳೋಣ ನಾವು ಅಂತ ಸಂದರ್ಭದಲ್ಲಿ ಅವ್ರು ಏನಿದ್ರು ಹಿಡ್ಕೋಬೇಕಾಯ್ತು, ತಗೊಬಂದವರು ಕೋರ್ಟ್ಗೆ ಹಾಕಿ ಕೋರ್ಟ್ ತೀರ್ಮಾನ ಮಾಡ್ಬೇಕಿತ್ತು. ಆದ್ರೆ ಕಾನೂನಿನ ಕೈಗೆ ತಗೊಳ್ತೀವಿ ಅಧಿಕಾರ ಎಲ್ಲಿದೆ ಇವ್ರಿಗೆ? ಯಾರು ಕೊಟ್ಟಿರೋ ಅಧಿಕಾರನ ಕೊಟ್ಟಿಲ್ಲ. ಅಂತದ್ರಲ್ಲಿ 3 ಜನಕ್ಕೆ ಇವತ್ತು ಏಟಾಗಿದೆ. ಇದು ತನಿಖೆ ಹಾಗಾಗಿ ಒಂದ್ ನಿಮಿಷ ನೀವು ಮಾಡ್ಬೇಕಾದಂತ ನಾವೇ ಮಾಡ್ತಾ ಇದ್ರಿ. ಸ್ವಲ್ಪ ಜಾತ್ರೆಯಿಂದ ಇರಿ. ಹಾಗಾಗಿ ಈಗ ಮನೆಯವರು ಕೂಡ ಇವತ್ತು ಇಲ್ಲಿ ಒಂದ್ ನಿಮಿಷಪ್ಪ ನೋಡ್ಬೇಕು ಅಷ್ಟೇ. ಆಯ್ತಪ್ಪ ಎಲ್ಲೋ ಈಗ ಹಾಗಾಗಿ ಸೂಕ್ತವಾದಂತ ತನಿಖೆಯನ್ನ ಮಾಡಬೇಕು.
ಅವ್ರ ವಿರುದ್ಧವಾಗಿ ಕಾನೂನಿನ ಕ್ರಮ ತಗೋಬೇಕು. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಮೊದಲನೇದಾಗಿ ಈಗ ಅವ್ರನ್ನ ತತ್ಕ್ಷಣದಲ್ಲಿ ಅಮಾನತ್ ಮಾಡ್ಬೇಕು. ಅವ್ರನ್ನ ನಾವು 7 ಜನ ಮತ್ತೆ ಕಾನೂನು ಮೇಲೆ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡ್ತೀವಿ. ಮಾನ್ಯ ಸಚಿವರು ಕೂಡ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಂತ್ರಿಗಳಿಗೂ ಮಾತಾಡ್ತೀವಿ, ಅರಣ್ಯ ಮಂತ್ರಿಗಳು ಕೂಡ ಅದ್ರ ಬಗ್ಗೆ ಗಮನ ತಗೊಂಡು ಮಾತು ಹೇಳ್ತಾರೆ. ಮತ್ತೆ ಬಾಕಿ ಏನೇನು ಹೇಳಿದ್ರೆ ಪರಿಹಾರದ ಬಗ್ಗೆ ಅದ್ರ ಬಗ್ಗೆ ಮಾನ್ಯ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾರೆ.